ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಇವತ್ತು ಟ್ರಿಪ್ಪಿಗೆ ಬಂದಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಮದುವೆ ಆದಾಗಿಂದ ಟ್ರಿಪ್ ಹೋಗೇ ಇರಲಿಲ್ಲ. ಸೊ ಸಡನ್ಲಿ ಪ್ಲ್ಯಾನ್ ಆಯಿತು ಹೋಗೋಣ ಅಂತೇಳಿ. ನಾನು ಬ್ಲಾಗ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಸಡನ್ಲಿ ಕೂಡ ಅದನ್ನು ಮಾಡಿದ್ದು. ಫಸ್ಟ್ ನೈಟ್ ನಾವು ಮೈಸೂರು ಬಿಟ್ವಿ. ಸ್ವಲ್ಪ ಕಾರು ಪ್ರಾಬ್ಲಮ್ ಆಯಿತು. ಅದು ಏನೋ ಗೊತ್ತಿಲ್ಲ, ಏನಾದರೂ ಹೋಗಬೇಕು ಅಂದಾಗಲೇ ಈ ಥರ ಆಗುತ್ತೋ ಏನೋ ಗೊತ್ತಿಲ್ಲ. ಕಾರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಲ್ಲೇ ಸ್ಟೇ ಆಗಿ ಕಾರಲ್ಲೇ ಮಲಗಿದ್ವಿ. ನೆಕ್ಸ್ಟು ಇಲ್ಲಿ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಗೆ ಬಂದು ಎಲ್ಲ ನೋಡಿಕೊಂಡು ಮತ್ತೆ ಕಾರ್ನ ರೆಡಿ ಮಾಡ್ಸೋಣ. ಯಾಕೆಂದರೆ ಹೋಗ್ತಾ ಇರೋದು ಧರ್ಮಸ್ಥಳ ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಅಲ್ಲೇನಾದರೂ ಕೈ ಕೊಟ್ಟರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕಪಕ್ಕದಲ್ಲಿ ಗೊತ್ತಿರೋರನ್ನ ವಿಚಾರಿಸಿ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡ್ಸೋಕ್ಕೆ ಅಂತ ಹೋಗ್ಬೇಕಾದ್ರೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಬೆಳಿಗ್ಗೆ ಬ್ರಷ್ ಕೂಡ ಮಾಡಿರಲಿಲ್ಲ. ಹಂಗೆ ಸುಮ್ಮನೆ ಹೋಗಿ, ಏಕೆಂದರೆ ಕಾರಲ್ಲೇ ಮಲಗಿದ್ವಲ್ಲ, ಸುಮ್ಮನೆ ಹೋಗಿ ಹಂಗೇ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಅವಾಗೆಲ್ಲ ನಾವು ಕಾಲೇಜ್ ಟೈಮಲ್ಲಿ 3 ಟೈಮ್ಸ್, ಸ್ಕೂಲ್ ಟೈಮಲ್ಲಿ 1 ಟೈಮು ಈ ಥರ ಎಲ್ಲ ಬರ್ತಿದ್ವಿ. ಸೊ ಈಗ ಮದುವೆ ಆದಮೇಲೆ ನಾನು ಹಸ್ಬೆಂಡ್ ಜೊತೆ ಇದೆ ಫಸ್ಟ್ ಟ್ರಿಪ್ ಹೋಗ್ತಾ ಇರೋದು, ಮತ್ತು ಅವ್ರ ಜೊತೆ ಈ ಪ್ಲೇಸ್ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೆಳಗಿನ ಜಾವ ಒಂದು 7 o'clock ಆಗಿತ್ತು. ಸೊ ಎಲ್ಲ ಪೂಜೆಗೆಲ್ಲ ನೀರು ತೊಗೊಂಡು ಹೋಗ್ತಾಯಿದ್ರು. ನೆಕ್ಸ್ಟ್ ಅಲ್ಲಿಂದ ನಾವು ಕಾರ್ ರೆಡಿ ಮಾಡಿಸಿ 1 ಡೇ ಅಲ್ಲೇ ಇದ್ವಿ. ನೈಟ್ ಪೂರ ನಾವು ಕಾರ್ ರೆಡಿ ಮಾಡ್ಸೋಕೆ ಇದಾಗಿದೆ. 5 ಗಂಟೆ 6 ಗಂಟೆವರೆಗೂ ಬೆಳಗ್ಗೆಯಿಂದ ಬೇಲೂರಿಗೆ ಹೋದ್ಮೇಲೆ ಒಂದು 10 ಗಂಟೆ ಕಾರ್ ಬಿಟ್ಟಿದ್ದಕ್ಕೆ ಅವರು ಹಾಸನಲ್ಲೆಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ತಗೊಂಡು ಬಂದು ರೆಡಿ ಮಾಡಿಕೊಟ್ಟಿದ್ದೆ 5:15 6 ಗಂಟೆ ಆಯಿತು. ಸೊ ಅಲ್ಲಿಂದ ನಾವು ಡೈರೆಕ್ಟು ಹೊರನಾಡಿಗೆ ಹೋಗ್ಬಿಡೋಣ, ಅಲ್ಲೇ ಹೋಗಿ ಸ್ಟೇ ಆಗೋಣ, ಬೆಳಿಗ್ಗೆ ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಹೋಗ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಂಗೆ ಹೋಗ್ಬೇಕಾದ್ರೆ ಆನ್ ದ ವೇ ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಅಲ್ಲಿಯವರು 2 ನಾಯಿ ಸಾಕಿದ್ರು. ಅವು ಎರಡೂ ಎಷ್ಟು ಚೆನ್ನಾಗಿದೆ ಅಂದರೆ ಪಾಪ ನನ್ನ ಮಗಳು ಹೆದರ್ಕೋತಾ ಇದ್ಲು ಅದನ್ನ ನೋಡ್ಬಿಟ್ಟು. ತುಂಬ ಬೊಗಳ್ತಾ ಇದ್ವು. ಅದು ಹತ್ರ ಹೋಗ್ತಾಯಿದ್ರೆ. ಕಾಫಿ ಚೆನ್ನಾಗಿತ್ತು. ಮತ್ತು ಅಲ್ಲಿ ಹೋಮ್ ಮೇಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ಅವ್ರು ಹೇಳ್ತಾಯಿದ್ರು ನಾವು ಕೊರಿಯರ್ ಬೇಕಾದರೆ ಮಾಡಿಕೊಡ್ತೀವಿ ಅಂತ ಹೇಳಿ. ಇವಾಗ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಸ್ಟೇ ಆಗೋಕ್ಕೆ ನೈಟ್ ರೂಮ್ಸ್ ಬೇಕಿತ್ತಲ್ವಾ, ಸೊ ಕೇಳೋಣ ಅಂತ ಹೇಳಿದ್ರು. ಇಲ್ಲಿ ತುಂಬ ರೂಮ್ಸ್ ಇದೆ, ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇತ್ತು. ಬರೀ 1 ನೈಟ್ಗೆ 1600 700 ಈ ಥರ ಹೇಳ್ತಾಯಿದ್ರು. ಇವರು ನನ್ನ ಹಸ್ಬೆಂಡ್ ಹೋಗಿ ವಿಚಾರಿಸಿದ್ರು. ಮತ್ತು ಒಂದು ರೂಮ್ ಸಿಕ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಟಯರ್ಡ್ ಆಗಿತ್ತಲ್ಲ ಅಂತ ಮಲಗಿಬಿಟ್ಟೆ, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆದ್ವಿ. ನನ್ನ ಹಸ್ಬೆಂಡ್ ಪಾಪ ಕರ್ಕೊಂಡು ಹೋದ್ರು, ರೆಡಿ ಆಗಿದ್ರು ಅವರಿಬ್ರು. ನಾನು ಕೂಡ ಕೆಳಗಡೆ ಹೋಗ್ತಾ ಇದ್ದೀನಿ. ಅಂದರೆ ಎಲ್ಲ ಅಲ್ಲಿ ರೆಡಿಯಾಗಿ ಕೆಳಗಡೆ ಹೋಗೋಣ, ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಂಗೆ ಹೊರಡೋದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೋದ್ವಿ, ತುಂಬ ಚೆನ್ನಾಗಿತ್ತು ದರ್ಶನ. ಮತ್ತು ವೆದರು ಕೂಡ ಹಾಗೆ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಾವಿಲ್ಲೇ ಈ ಗಾಣಿ ನಿಂತಿದೆ ಅಲ್ವಾ, ಅಲ್ಲೇ ನಾವು ರೂಮ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು ಪಾಪ ಅವರು. 300 ಏನೋ 300 ಏನೋ ತಗೊಂಡು ಬಂದಿತ್ತು. ಅವರೇ ಬಿಸಿನೀರೆಲ್ಲ ಸ್ನಾನಕ್ಕೆ ಮತ್ತು ಟೀ ಕಾಫಿ ಅವ್ರದ್ದೇ ಎಕ್ಸ್ಟ್ರಾ ಇತ್ತು. ಸೊ ಇಲ್ಲೆಲ್ಲ ಹೋಗ್ತಾ ಇದ್ವಿ ನಾವು ಪೂಜೆಗೆ ಅಂತ. ಸಾಕು ಅಂತ 1000 ರೂಪಾಯಿ ಸಾಕು. ಅದಕ್ಕೆ ಹಿಂಗಾರು ನಾನು ಏನು ಮಾಡ್ತೀನಿ. ಕೊಡ್ತಲ್ಲ
ಅಲ್ಲೇ ಹತ್ರ ಇರೋವಂಥ ಬ್ಯಾಂಗಲ್ ಸ್ಟೋರ್ ಇತ್ತು. ಸುಮ್ಮನೆ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಇವರು ಸ್ವಲ್ಪ ಒಂದು ಬೆಲ್ಟ್ ಬೇಕು ಅಂತ ಹೇಳಿದರು. ಸೊ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ 150 ರುಪೀಸ್ ಬೆಲ್ಟ್ಗೆ 300 ರುಪೀಸ್ ಹಾಕಿದರು. ಸೊ ನನಗೇನು ಬೇಡ ಅಂತ ಬಂದರು ಇವರು. ಸೊ ನಾನು ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಹಾಗೆ ದರ್ಶನ ಆಯಿತು. ಅಲ್ಲಿ ಒಳಗಡೆ ಎಲ್ಲ ಅಲೋ ಇಲ್ಲ ಅಲ್ವಾ ಫೋನು. ಸೊ ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ದರ್ಶನ ಆದಮೇಲೆ ತಿಂಡಿ ಮಾಡೋಣ ಅಂತ ಬಂದ್ವಿ. ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪೂರಿ ತೊಗೊಂಡಿದ್ದೆ, ಒಬ್ಬರು ಬಾತ್ ತೊಗೊಂಡಿದ್ರು ಮತ್ತು ದೋಸೆ ತೊಗೊಂಡು ತಿಂದ್ವಿ. ತಿಂದ್ಕೊಂಡು ಹಾಗೆ ಹೊರಟ್ವಿ. ನೆಕ್ಸ್ಟು ಹೆವಿ ಮಳೆ ಆಯಿತು ಮತ್ತು ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕಳಸ ಹೋದ್ವಿ. ಅಲ್ಲಿ ಹಾಗೇ ಅವರು ಒಂದು ಇಂಜೆಕ್ಷನ್ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಮತ್ತು ಅಣ್ಣ ಇಬ್ಬರು ಒಂದೊಂದು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ರು. ಸೊ ಹೊರಟ್ವಿ ದೇವಸ್ಥಾನಕ್ಕೆ ಅಂತ. ಅಲ್ಲಿ ತುಂಬ ಚೆನ್ನಾಗಿತ್ತು. ಕಳಸ ಹೋದ್ವಿ ಮತ್ತು ಆನ್ ದ ವೇ ಯಾವ್ದ್ಯಾವುದು ಟೆಂಪಲ್ ಸಿಗುತ್ತೆ ಎಲ್ಲಕ್ಕೂ ವಿಸಿಟ್ ಕೊಟ್ಟು ನೋಡ್ಕೊಂಡು ಬಂದ್ವಿ. ತುಂಬ ಇಷ್ಟ ಆಯಿತು. ಬಟ್ ನಾವು ಹೋದಾಗ ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಆವಾಗ ತಾನೇ ಅಲ್ಲೆಲ್ಲ ಸ್ವಲ್ಪ ರೈನಿ ಸೀಸನ್ ಆಗಿರೋದ್ರಿಂದ ಮಳೆ ಬರ್ತಾನೆ ಇತ್ತು. ಎಲ್ಲೂ ಬಿಸಿಲು ಅಂತ ಹೇಳಂಗೆ ಇರಲಿಲ್ಲ, ಸುಮ್ಮನೆ ಮಳೆ ಬರ್ತಾನೆ ಇತ್ತು. ಬಟ್ ಆದರೂ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಟ್ರಾವೆಲಿಂಗು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ ನಮಗೆ. ಡ್ರೈವಿಂಗ್ ಮಾಡೋರಿಗಾದರೂ ಅಷ್ಟೇ, ನನಗಾದರೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಬಟ್ ಫ್ಯಾಮಿಲಿ ಹೋಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿತ್ತು. ಕಾರಲ್ಲಿ ಬರೀ ಅಣ್ಣ, ನಾನು ಮತ್ತು ಹಸ್ಬೆಂಡು, ಪಾಪು ಇಷ್ಟು ಜನ. ಆ ಕಾರಲ್ಲಿ ಅವಳಿಗೆ ಸ್ವಲ್ಪ ಮಲ್ಕೊಳ್ಳೋಕೆ ಹಿಂಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಗೇಜ್ ಇತ್ತಲ್ವ, ಬ್ಯಾಗ್ದು ಡ್ರೆಸ್ ಬ್ಯಾಗ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಕೆಳಗಡೆ ಹಾಕಿ ಮನೆಯಿಂದ ಬೆಡ್ಶೀಟ್ ತೊಗೊಂಡೋಗಿ ಮತ್ತು ಪಿಲ್ಲ ತೊಗೊಂಡೋಗಿ ಅವಳಿಗೆ ಹಾಕಿದ್ದೆ. ಅವಳು ಅಷ್ಟೇ ತುಂಬ ಎಂಜಾಯ್ ಮಾಡಿ ತುಂಬ ಆಸೆಪಟ್ಲು ಎಲ್ಲ ಖುಷಿಯಿಂದ. ಬಟ್ ಅವಳಿಗೆ ಎಲ್ಲೂ ಒಂದು ಚೂರು ಕೆಳಗಡೆ ಇಳಿದು ನಡ್ಕೊಂಡೇ ಬರಲಿಲ್ಲ. ಎಲ್ಲೋದ್ರು ಮಣ್ಣು 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 ಅಂತಿದ್ಲೆ ಹೊರತು ಎಲ್ಲೂ ಅವಳು ಇಳಿದೇ ಇಲ್ಲ. ಸೊ ಇಲ್ಲಿ ಫಸ್ಟು ಕಳಸದಲ್ಲಿ ವಿಸಿಟ್ ಕೊಟ್ಟಾಗ ಫಸ್ಟ್ ಗಣಪತಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಕೈ ಮುಗಿದು ನೆಕ್ಸ್ಟು ಮುಂದೆ ಹೋದ್ವಿ. ಕುಶನ ಪಾಪ ಕುಶನ ಮೂಡಿಗೆರೆ ತಾಲೂಕು ಬರುತ್ತೆ ಇದು. ಮೇಲೆ ವ್ಯೂ ಪಾಯಿಂಟ್ ಕಾಣುತ್ತೆ ನಮ್ಮನೆ. ಮರ್ತಾ ಬಿಡ್ತೀನಿ ಕ್ಲಾಸ್ ನಾವು 100 ನೆಕ್ಸ್ಟ್ ಪ್ಲೇಸ್ ನಾವು ಬಂದಿದ್ದು ಶೃಂಗೇರಿ. ಶೃಂಗೇರಿಲಿ ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ಅಲ್ಲೂ ಮಳೆ ಬಂದು ನಿಂತಿತ್ತು. ನೆಕ್ಸ್ಟು ನಾವು ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಲ್ಲಿ ಹೋಗೋಣ ಅನ್ನೋಷ್ಟು ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಅಲ್ಲೊಂದು ಹೋಗೋಕ್ಕಾಗಲಿಲ್ಲ ನಮಗೆ. ನೆಕ್ಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಎಂಟಿದ್ದೀವಿ. ಊಟದ ಟೈಮ್ ಆಗಿತ್ತು. ಸೊ ಊಟ ಮಾಡೋಕ್ಕೆ ಪುಣ್ಯ ಬೇಕು ಅಂತಾರಲ್ಲ, ಹಾಗೆ ಊಟ ಕೂಡ ನಮಗೆ ಸಿಗಲಿಲ್ಲ. ಅವಾಗ ತಾನೇ ಇನ್ನೂ ಹಾಫ್ ಆನ್ ಅವರ್ ಇತ್ತು. ಬಟ್ ಅವರೆಲ್ಲೂ ಬಿಡಲಿಲ್ಲ, ಕ್ಲೋಸ್ ಮಾಡಿಬಿಟ್ಟು. ಎಲ್ಲ ಅಂಗಡಿಲಿ ನಾವು ಅವಾಗೆಲ್ಲ ಬರ್ತಿದ್ವಿ ಅಂದರೆ ಕಾಲೇಜು ಮತ್ತು ಸ್ಕೂಲಲ್ಲಿ ಟ್ರಿಪ್ ಹಾಕಿದಾಗ ಇದು ನಾನು 3ನೇ ಸತಿ ಅನ್ಸುತ್ತೆ ನಾನು ಬರ್ತಾ ಇರೋದು. ಸ್ಕೂಲಲ್ಲಿ ಒಂದು ಸತಿ ಬಂದಿದೆ, ಕಾಲೇಜಲ್ಲಿ ಒಂದು ಸತಿ ಬಂದಿದೆ. ಈಗ ಫ್ಯಾಮಿಲಿ ಅಂತ ಇವಾಗ ಬರ್ತಾ ಇರೋದು ಅಷ್ಟೇ. ಫ್ರೆಂಟ್ ಆನ್ ಆಗಿಬಿಟ್ಟಿತ್ತಾ? ನೋಡಿ ನಾವು ಊಟಕ್ಕೆ ಅಂತ ಹೋದ್ವಿ. ಸೊ ಅವರು ಹೊರಗಡೆ ನಿಂತಿದ್ರು, ಬಿಡಲ್ಲ ಟೈಮ್ ಆಗೋಯ್ತು
ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದು ಅಂತೇಳಿ ಒಳಗಡೆ ಆದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲೂ ಕೂಡ ಕ್ಲೋಸ್ ಆಗಿತ್ತು. ಅಂದರೆ ಎಲ್ಲೋದ್ರೂ ಅಷ್ಟೇ ಟೈಮಿಂಗ್ಸ್ ಅಂತ ಇರುತ್ತೆ ಅಲ್ವಾ, ಪೂಜೆಗೆ ಆಗಲಿ ದರ್ಶನಕ್ಕೆ ಆಗಲಿ. ನಾವು ಸ್ವಲ್ಪ ಮಧ್ಯಾಂತರ ಹೋಗಿದ್ವಿ, ಮಧ್ಯದಲ್ಲಿ ಹೋಗಿರೋದ್ರಿಂದ ಸೊ ಕ್ಲೋಸ್ ಆಗಿತ್ತು. ದೇವಸ್ಥಾನ ಕೂಡ ಅಷ್ಟೇ, ಇನ್ನೂ ಏನೋ ರೆಡಿ ಮಾಡ್ತಾಯಿದ್ದಾರೆ, ಗೋಪುರ ಪೇಂಟ್ ಏನೋ ಮಾಡ್ತಾಯಿದ್ರು. ಸೊ ನಾವೆಲ್ಲ ಬಂದಾಗ, ಮೊದಲೆಲ್ಲ ಬಂದಾಗ ಎಲ್ಲ ಚೆನ್ನಾಗಿ ಕಾಣಿಸಿತ್ತು, ಎಲ್ಲ ಪೇಂಟ್ ಹೋಗಿತ್ತು ಅನಿಸುತ್ತೆ. ಸೊ ಎಲ್ಲ ಕಡೆ ಪೇಂಟ್ ಮಾಡ್ತಾಯಿದ್ರು. ಇಲ್ಲೇ ಸ್ವಲ್ಪ ವೀಡಿಯೋಸ್ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಇನ್ನೇನು ಮಾಡೋದು, ದರ್ಶನ ಆಗೋವರೆಗೂ ಇನ್ನೂ ಹಾಗೆ ಹೋಗೋಂಗೂ ಇಲ್ಲ. ಇಷ್ಟು ದೂರ ಬಂದು ದರ್ಶನ ಮಾಡದೆ ಹೋದ್ವಿ ಅನ್ನೋ ಫೀಲ್ ಆಗುತ್ತೆ. ಸುಮ್ಮನೆ ಯಾಕೆ, ಹಂಗೂ ಇವರೆಲ್ಲ ಹೇಳಿದ್ರು ಹೊರ್ಟೋಗೋಣ ಅಂತ. ಬೇಡ, ಅಷ್ಟು ದೂರದಿಂದ ಬಂದು ಮತ್ತೆ ಬರೋಕ್ಕಾಗಲ್ಲ, ಹೋಗೋಣ ಒಟ್ಟಿಗೆ ದರ್ಶನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲಿವರೆಗೂ ಸ್ವಲ್ಪ ಫೋಟೋ ಅದು ಇದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ನೀರು ಕೂಡ ಅಷ್ಟೇ ತುಂಬ ಜಾಸ್ತಿ ಇತ್ತು. ನಾವು ಹೋಗಿರೋ ಪ್ಲೇಸಲ್ಲೆಲ್ಲ ಅವಾಗ ತಾನೇ ಮಳೆ ಶುರುವಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಿತ್ತು ನೀರುಗಳು. ಬಟ್ ಎಲ್ಲ ಬರೀ ರೆಡ್ ಕಲರ್ ನೀರೇ ನೋಡ್ತಾ ಇದ್ದೀರಾ ನೀವು. ಅಲ್ಲಿ ಡಬಲ್ ನೀರಿದೆ, ಅಂದರೆ ಈ ಕಡೆ ಒಂದು ಕಲರ್ ಇದೆ, ಈ ಕಡೆ ಒಂದು ಕಲರ್ ಇದೆ. ಅದು ಹೆಂಗೆ ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಕಡಲೆಪುರಿ ತಂದು ಹಾಕ್ತಾರೆ, ಮೀನುಗಳವ. ನೆಕ್ಸ್ಟ್ ಅಲ್ಲೇ ಶೃಂಗೇರಿಯಲ್ಲಿ ಆಪೋಸಿಟ್ ಒಂದು ಹೋಟ್ಲಿತ್ತು. ಸೊ ಅಲ್ಲಿಗೆ ಬಂದು ಊಟ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ಇವರು ಚಪಾತಿ ತೊಗೊಂಡಿದ್ರು, ಅಣ್ಣ ರೋಟಿನ ತೊಗೊಂಡಿತ್ತು, ನಾನು ರೋಟಿ ಊಟ ತೊಗೊಂಡಿದ್ದೆ. ಸೊ ಬಂತು, ತಿಂದ್ಕೊಂಡು ಮತ್ತೆ ಹೊರಟ್ವಿ. ನೋಡಿ ಆಗಲೇ ನೋಡ್ತಾ ಇದ್ದೀರಾ, ಟೈಮೀಗ ಒಂದು 4 o'clock 5 o'clock ಆಗಿರೋ ಅಷ್ಟೇ. ಆವಾಗಲೇ ತುಂಬ ಕತ್ತು ಅನ್ನೋ ಥರ ಫೀಲ್ ಆಗ್ತಿತ್ತು. ಒಂದು ಕಿಂಚಿಗೆ ಮಾತ್ರ ನಾನು ಕ್ಲೋಸ್ ಮಾಡಿದ್ದೆ, ಯಾಕೆಂದರೆ ಪಾಪ ಮಲಗಿರ್ತಾಳಲ್ಲ, ಸ್ವಲ್ಪ ಅವಳಿಗೆ ಬೆಳಕು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಅವಳು ಮಲಗೋ ಕಡೆ ಡೋರೇ ತೆಗಿತಾ ಇರಲಿಲ್ಲ. ಅಷ್ಟು ನೀಟಾಗಿ ಕವರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ಅವತ್ತಿಂದೆ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಸೊ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂದರೆ ನನಗೂ ಪಾಪುಗಳಿದ್ಮೇಲೆ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮಲಗಿಬಿಟ್ಟಿದ್ದೆ. ಸೊ ಕಂಪ್ಲೀಟ್ ಧರ್ಮಸ್ಥಳ ಬಂದಿದ್ವಿ. ಸೊ ಅಲ್ಲಿ ಊಟಕ್ಕೆ ಅಂದರೆ ಅವಾಗ ನೈಟ್ ದರ್ಶನ ಮಾಡೋಕ್ಕಾಗಲ್ಲ, ಸ್ನಾನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸುತ್ಕೊಂಡು ಬಂದಿದ್ವಲ್ಲ. ಸೊ ನೈಟ್ ಮಲಗಿಬಿಡೋಣ, ಸ್ವಲ್ಪ ಊಟ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಫಸ್ಟ್ ನಾವಿಲ್ಲಿ ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಊಟಕ್ಕೆ ಕ್ಯೂ ನಿಂತಿದ್ವಿ. ಸೊ ಆ ಲೈನ್ ಮೇಲೆ ಅಷ್ಟೊಂದು ಕ್ಯೂ ಅಂತ ಅನ್ನಿಸ್ತಿಲ್ಲ. ಸೊ ಹೋಗ್ತಾಯಿದ್ರು, ಹಾಗೆ ನಾವು ಹೋಗ್ತಾ ಸುಮ್ಮನೆ ಹೋಗಿ ಊಟ ಮಾಡಿಕೊಂಡು ರೂಮ್ ಮಾಡ್ಕೊಂಡು ಮಲಗಿಬಿಡೋಣ ಅಂತ ಹೇಳಿದ್ವಿ. ಅಲ್ಲೂ ಕೂಡ ಅಷ್ಟೇ, ಎಷ್ಟು ರೂಮ್ ಹುಡ್ಕಿದ್ರು ಎಲ್ಲ ಫಿಲ್ ಆಗಿದೆ ಅಂತ ಹೇಳ್ತಾರೆ ಹೊರತು ಎಲ್ಲೂ ಕೂಡ ಖಾಲಿ ಅಂತಲೇ ಇರಲಿಲ್ಲ. ಸೊ ನೆಕ್ಸ್ಟು ಈಗೊಂದು ಹೊಸ್ದಾಗಿದೆ ಸಹ್ಯಾದ್ರಿ ಅಂತ, ಅಲ್ಲಿ ಹೋಗಿ ನಾವು ರೂಮ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ರೂಮ್ ಮಾತ್ರ. ಅದು 600 650 ಏನೋ ಕೊಟ್ಟು 1 ನೈಟು. 3 ಜನ ಇದ್ವಿ. ಸೊ 3 ಜನ ಒಂದೇ ರೂಮಲ್ಲಿ ಮಲಗಿದ್ದು. ಸೊ ಇಲ್ಲಿ ಧರ್ಮಸ್ಥಳ ಇಲ್ಲಿ ಬಂದ್ವಿ. ಇಲ್ಲಿ ಕಾಣಿಸ್ತಿದ್ದೆಲ್ಲ ಗೊತ್ತ. ಸೊ ಹಿಂಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ, ಇನ್ನೂ ಲೇಟ್ ಆಗುತ್ತೆ ಅಲ್ವಾ ಮಲಗೋದು ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಏನಾದರೂ ತೊಗೊಳೋಣ ಮನೆಗೆ ಏನಾದರೂ ಅಂತ ಬಂದ್ವಿ. ಅಲ್ಲಿ ನಮ್ಮ ಅಕ್ಕನಿಗೆ ನನ್ನ ಅಣ್ಣ ಬಳೆ ತೊಗೊಂಡ, ಸೆಲೆಕ್ಟ್ ಮಾಡಿಕೊಟ್ಟೆ. ಸೊ ಅಲ್ಲೂ ಕೂಡ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಜನ ಮಾತ್ರ ತುಂಬ ಜನ ಇದ್ದರು. ನಾರ್ಮಲ್ ಡೇಸ್, ವೀಕೆಂಡ್ ಡೇಸಲ್ಲೇನೋ ಅಷ್ಟೊಂದು ಜನ ಇರ್ತಾರೆ, ವೀಕ್ ಡೇಸಲ್ಲಿ ಪರವಾಗಿಲ್ಲ ಒಟ್ಟಿನಲ್ಲಿ, ಬಟ್ ಆದರೂ ತುಂಬ ಜನನೇ ಇದ್ದರು. ಪೂಜೆಗೂ ಅಷ್ಟೇ ಬೆಳಗ್ಗೆ ಹೊತ್ತು ತುಂಬ ಕ್ಯೂ ನಿಂತಿದ್ದೀವಿ. ಇವಾಗ ರೂಮ್ ಸಿಕ್ತು ನಮಗೆ, ರೂಮ್ ಮಾಡಿದ್ದೀವಿ. ಸೊ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಟ್ವಿ. ಆ ರೂಮ್ ಕೂಡ ತುಂಬ ಚೆನ್ನಾಗಿತ್ತು, ಒಳ್ಳೆ ಲಕ್ಸುರಿ ಅಂತ ಹೇಳ್ಬೋದು. ಅಷ್ಟೊಂದು ಏನಿಲ್ಲ ಅಂದರು, ಬಟ್ ಮಿಡಲ್ ಕ್ಲಾಸ್ ನಮಗೆ ಹೆಂಗಿರುತ್ತೋ ಹಂಗೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು.
ಸೊ ರೂಮ್ ನೋಡಿ ಈ ಥರ ಇದೆ. ನೈಟ್ ಮಲಗಿದ್ವಿ. ಅಲ್ಲಿ ಒಂದು ಸಿಂಗಲ್ ಕಾಟ್ ಕೊಟ್ಟಿದ್ದಾರೆ, ಇಲ್ಲಿ ಡಬಲ್ ಕಾಟ್ ಇತ್ತು. ಪಾಪ ಮಲಗಿಸ್ಕೊಂಡು ನಾನು ಮತ್ತು ಹಸ್ಬೆಂಡ್ ಮಲಗಿದ್ವಿ. ಅವಳು ಇನ್ನೂ ಮಲ್ಕೊಳ್ಳಿ ಸುಮ್ಮನೆ ಆಟ ಆಡ್ತಾಯಿದ್ಲು. ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಹಂಗೆ ಅಟ್ಯಾಚ್ ಬಾತ್ರೂಮ್ ಇದೆ, ದೊಡ್ಡದು ಮಿರರ್ ಇದೆ. ಸಾಕು ಅಂತೇಳಿ ನೆಕ್ಸ್ಟ್ ಬೇಗ ರೆಡಿಯಾಗಿ ಹೊರಡ್ತಾ ಇದ್ವಿ. ದೇವಸ್ಥಾನ ದರ್ಶನ ಮಾಡಿಕೊಂಡು ಹಾಗೆ ಪ್ಯಾಕ್ ಮಾಡಿಕೊಂಡು ಹೊರಟೋಣ, ಚೆಕ್ಔಟ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ನಾನು ಅವತ್ತು ಕೂಡ ಸ್ಯಾರಿ ವೇರ್ ಮಾಡಿದ್ದೆ, ಗ್ರೀನ್ ಕಲರ್ ಸ್ಯಾರಿ ನೀವು ನೋಡ್ತಾ ಇರ್ಬೋದು. ಸೊ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೆ, ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಚೇಂಜ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸಿಂಗಲ್ ಪಿನ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ದರ್ಶನ ಕೂಡ ಆಯಿತು. ನಾವು ಚೆಕ್ಔಟ್ ಮಾಡ್ತಾಯಿದ್ವಿ, ಅಮೌಂಟ್ ಕೊಡಬೇಕಿತ್ತು. ಸೊ ಚೇಂಜ್ ಕೊಡಬೇಕಿತ್ತು, ಅವರೇ ನೈಟೇ ಪೇ ಮಾಡಿದ್ವಿ, ಚೇಂಜ್ ಕೊಡಬೇಕಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ರೂಮ್ಸ್ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಎನಿ ಟೈಮ್ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಎರಡೂ ಬರ್ತಾ ಇರುತ್ತೆ, ಯಾವುದಾದ್ರು ಯೂಸ್ ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದರ್ಶನ ಎಲ್ಲ ಮಾಡಿದ್ರು. ಇವತ್ತು ತುಂಬ ಜನ ಕೂಗಿದ್ರು, ಸೊ ಅಲ್ಲೂ ಕೂಡ ಸೊ ಹೊರಗಡೆ ಬಂದು ಕೂತ್ಕೊಂಡ್ವಿ. ಸೊ ಅಲ್ಲಿ ಹೊರಗಡೆ ವೀಡಿಯೋ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಸ್ಟಾರ್ಟಿಂಗ್ ಅಷ್ಟೇ ನಾವು ಕ್ಯೂವಲ್ಲಿದ್ದಾಗ ಇಲ್ಲೇ ಇದ್ದು, ಸೊ ಇಲ್ಲಿ ಕ್ಯೂವಲ್ಲಿದ್ದಾರೆ. ನಾವು ದರ್ಶನ ಮಾಡ್ಕೊಬಂದು ಇಲ್ಲಿ ಸ್ವಲ್ಪ ಪ್ರಸಾದ ತೊಗೊಂಡಿದ್ವಿ. ಸೊ ಅಲ್ಲಿ ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿ ಕಾರ್ ಮ್ಯೂಸಿಯಮ್ ಇದೆ ಅಲ್ವಾ, ಸೊ ಅಲ್ಲಿಗೆ ಬಂದು ಎಂಟ್ರಿ ಟಿಕೆಟಲ್ಲಿ 10 ರೂಪೀಸು 3 ಜನಕ್ಕೂ ತೊಗೊಂಡು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ನಾನು ತುಂಬ ಚೆನ್ನಾಗಿತ್ತು, ಕಾರ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ಎಲ್ಲ ಹಳೆಯ ಮಾಡೆಲ್ಗಳು ಕಾರ್ಗಳು ತುಂಬ ಇಷ್ಟ ಆಯಿತು, ನೋಡಲಿಕ್ಕೆ ಒಂಥರ ಚೆಂದ. ಇಲ್ಲಿ ಹೊರಗಡೆ ಇದು, ಇನ್ನು ಒಳಗಡೆ ಕಾರ್ ತುಂಬ ಚೆನ್ನಾಗಿದೆ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ನಾನು ಸ್ವಲ್ಪ ಕದ್ದು ಮುಚ್ಚಿ ತೊಗೊಂಡೆ, ಬಟ್ ಆದರೂ ಬೈತಾರೆ ಯಾಕೆ ಬೇಕು ಅಂತ ಸುಮ್ಮನೆ ಆಗಿಬಿಟ್ಟೆ. ನೆಕ್ಸ್ಟ್ ಅಲ್ಲಿಂದ ಗೊಮ್ಮಟೇಶ್ವರ ನೋಡೋಣ ಅಂತ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ಖಾಲಿ ಜನ ಇದ್ದರು, ನಾವು ಹೋದ್ಮೇಲೆ ತುಂಬ ಜನ ಬಂದರು ಅಂತಲೇ ಹೇಳ್ಬೋದು, ಖಾಲಿ ಇತ್ತು. ಸೊ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಫೋಟೋಸ್ ತೊಗೊಂಡು ನೆಕ್ಸ್ಟು ನಾವು ಸೌತಡ್ಕ ಗಣಪತಿಗೆ ಬಂದ್ವಿ. ನನ್ನ ಸೀರೆ ಯಾಕೋ ತುಂಬ ಉದ್ದ ಅಂತ ಅನ್ನಿಸ್ತಿತ್ತು, ಸೊ ಅದನ್ನು ಚೇಂಜ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಅಲ್ಲಿ ಸೌತಡ್ಕ ಗಣಪತಿ ಹತ್ರ ಹೋಗ್ಬಿಟ್ಟು ಫೋಟೋ ಎಲ್ಲ ತೊಗೊಂಡಾದ್ಮೇಲೆ ನಾನು ಕಾರಲ್ಲೇ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಆಗಲಿಲ್ಲ, ಸ್ವಲ್ಪ ಅಂದರೆ ಮಳೆ ಬರ್ತಾಯಿತ್ತಲ್ವ, ಸೊ ಸಿಂಗಲ್ ಪಿನ್ ಮಾಡಿರೋದ್ರಿಂದ ಸ್ವಲ್ಪ ಉದ್ದ ಅಂತ ಅನ್ನಿಸ್ತಿತ್ತು. ಸೊ ಚೇಂಜ್ ಮಾಡಿಕೊಂಡೆ ನಾನು ಅಲ್ಲೇ. ಮಂತ್ರಾಲಯ ತೋರಿಸ್ಬಿಡು ಸದ್ಯಕ್ಕೆ, ನಾನು ನೋಡಿಲ್ಲ. ನಮ್ಮ ದುಡ್ಡಲ್ಲಿ? ಹಾಂ, ನಿಮ್ಮ ದುಡ್ಡಲ್ಲೇ. ನಾನೇನು ಕೆಲ್ಸಕ್ಕೆ ಹೋಯ್ತೀನಿ ದುಡ್ಡು ಕೊಡೋಕ್ಕೆ? ಹಾಕ್ತೀನಿ, ನಾನೇ ಹಾಕಿಲ್ಲ, ಎಲ್ಲ ಅಲ್ಲಿ ಕುತ್ಕೊಂಡಾಗ ಹಾಕ್ತೀನಿ. ಹಾಕಿ ಫೋಟೋ ಹಾಕ್ಬೇಕು, ಅಪ್ಲೋಡ್ ಹಾಕ್ಬೇಕು, ಕೆಳಗೆ ಅದೇ ಸಲ ಬಾರ್ದು ಹೊಡೆದು ಹಾಕೋದು ಇಷ್ಟ ಇಲ್ಲ. ಅದಕ್ಕೆ ಅದು ಬೇರೆ ಹಾಕೋದು, ಅದು ಯಾರು ಹೋಗಿಲ್ಲ, ನಾವು ಒಬ್ಬರೇ ಹೋಗಿವಿ ಅಂತ ತೋರಿಸ್. ಅಯ್ಯೋ ದೇವ್ರೆ, ಇಷ್ಟ ಇಲ್ಲ ಅದು. ಹೋಗಿ ಫೋಟೋ ಹಾಕ್ಬೇಕು ಅಷ್ಟೇ, ಅದನ್ನೆಲ್ಲ ಬರಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಈ ಆನೆ ಮೇಲೆ ಕುತ್ಕೊಂಡು ಫೋಟೋ ತೆಗ್ದಾರ ಕಣ್ರಿ ನಮ್ಮಲ್ಲಿ, ನಂದು ನಮ್ಮ ಅಕ್ಕಂದು. ಹಾಂ, ಲೋನ್ ಕಟ್ಟಬೇಕು, ನನ್ನ ಕೈಲಿ ಆಯ್ತಾ ಇಲ್ಲ ಕಪ್ಪ ದುಡಿಯಾಕ ಅಂತಾರ. ಇನ್ನು ನನಗೆ ಗೊತ್ತು ಅವ್ರ ಬುದ್ಧಿ. ನಾನು ಫೋನ್ ನೋಡಿಲ್ಲ, ನಾನು ಕೆಳಗೆ ನೋಡ್ಕೊಯ್ತಾನೆ. ಅವ್ರು ನನಗೆ ಬಂದು ನನ್ನ ಸೌತೆಕಾಯಿನೂ ಕಾಯಿನ ತುಳಿತೀನಿ ಅಂತ ಕೆಳಗೆ ನೋಡ್ಕೊಯ್ತಾವನಿ. ಅವರು ಬಂದು ಹೊಡೋದ್ರು, ಅದಕ್ಕೆ ಅವರೇ ಸಾರಿ ಕೇಳ್ಕೋದ್ರು. ನನಗೆ ಜ್ಞಾನ ಇರುತ್ತೆ ಗುರು.
ಹಾಂ ನೆಕ್ಸ್ಟ್ ನಾವು ಬಂದಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನಾನು ಹೇಳಿದ್ನಲ್ಲ ಹಂಗೆ ಕಾರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಸೊ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲಿ ದರ್ಶನ ಮುಗೀತು, ದರ್ಶನಗೂ ಕ್ಯೂ ಇತ್ತು, ಮತ್ತು ಊಟಕ್ಕಂತೂ ಸಿಕ್ಕಾಪಟ್ಟೆ ಕ್ಯೂ ಇದ್ರು ಮಾತ್ರ. ಅಷ್ಟು ಜನನ ದಾಟ್ಕೊಂಡು ಪ್ರಸಾದ ಬೇಕೇ ಬೇಕು ಅಂತ ಹೇಳಿ ಪ್ರಸಾದ ತಿಂದ್ಕೊಂಡು ನಾವು ಬಂದಿರೋದು. ತುಂಬ ರಶ್ ಇದ್ರು. ಆ ರಶಲ್ಲಿ ನಾವು ಹೆಂಗೆ ದರ್ಶನ ಮಾಡ್ತೀವಿ, ಹೆಂಗೆ ಊಟ ಮಾಡ್ತೀವಿ, ಊಟನೇ ಬೇಡ ಅನ್ನೋ ರೇಂಜ್ಗೆ ಅವ್ರು ಅಂತಿದ್ರು. ಸೊ ನಾವು ಬಂದಿದ್ದೀವಿ. ಊಟ ಚೆನ್ನಾಗಿರುತ್ತೆ, ಹಾಗೆ ಪ್ರಸಾದ ಕೂಡ ಅಲ್ವಾ, ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಕಾಣಿಸ್ತಾ ಇದ್ವಲ್ಲ ಆ ದೇವಸ್ಥಾನ ಹೋಗ್ತಾ ಇದೀವಿ ನಾವೀಗ. ಯಾರು ಮಾಡಿಲ್ಲ. ನೋಡಿ ಅಷ್ಟು ಜನದಲ್ಲಿ ನಾವು ಹೆಂಗೆ ಕ್ಯೂವಲ್ಲಿ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಜನ ಇದ್ದರು ಮಾತ್ರ. ಎಲೆ ಕೊಡ್ತಾಯಿದ್ರು. ಸೊ ಇನ್ನೂ ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಸೊ ಊಟ ಮುಗಿಸ್ಕೊಂಡು ನನಗೆ ಆ ಡ್ರೆಸ್ಸು ಯಾಕೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ನೆಕ್ಸ್ಟ್ ಫೋಟೋ ಕೂಡ ತೊಗೋಬೇಕಲ್ಲ, ಅದೇ ಏನು ಚೆನ್ನಾಗಿರುತ್ತೆ ಅಂತೇಳಿ ವೆಸ್ಟರ್ನ್ ವೇರ್ ಇತ್ತು. ಜೀನ್ಸ್ ಮತ್ತು ಟಾಪ್ ಹಾಕ್ಕೊಂಡೆ. ಪಾಪ ಮಲಗಿಬಿಟ್ಲು. ಅವಳಿಗೆ ತುಂಬ ನಿದ್ದೆ ಇತ್ತು. ಅವಳಿಗೆ ಸ್ವಲ್ಪ ಊಟ ಮಾಡ್ತಿದ್ನಲ್ಲ, ಮಲಗಿಬಿಟ್ಲು. ನಾವು ಬಂದಿದ್ದು ಕೂರ್ಗೆ. ಅಲ್ಲಿ ಬಂದು ಫಾರ್ಟ್ ನೋಡೋಣ ಅಂತ ಬಂದ್ವಿ. ಸೊ ಅಲ್ಲಿ ಟೈಮ್ ಆಗಿತ್ತು, ಸೊ ನೋಡೋಕ್ಕಾಗಲಿಲ್ಲ ಸರಿಯಾಗಿ. ನೋಡಿಕೊಂಡು ತುಂಬ ಚಳಿ ಆಗ್ತಿತ್ತು. ಅಲ್ಲೇ ಸ್ಟೇ ಆಗಿಬಿಡೋಣ, ಎಲ್ಲಾದರೂ ರೂಮ್ ಮಾಡಿ ಒನ್ ಡೇ ಕೂರ್ಗು ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾಕೋ ಮನಸ್ಸಾಗಲಿಲ್ಲ. ಸೊ ಹೊರ್ಟೋಗೋಣ ಇವತ್ತು ಮೈಸೂರಿಗೆ ಅಂತ ಹೇಳ್ಬಿಟ್ಟು ಹೊರಟೋದ್ವಿ. ನೆಕ್ಸ್ಟ್ ಬ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ.